ಅಧ್ಯಕ್ಷರೇ, ಚರ್ಚೆ ಅಲ್ಲ, ಮಾದಾಯದ ಬಗ್ಗೆ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಮಾದಾಯದ ಬಗ್ಗೆ ಮಾತಾಡಲಿ. ಈಗಾಗಲೇ 2.5 ಗಂಟೆ ಆಗಿದೆ. ಮುಖ್ಯಮಂತ್ರಿಗಳು ಹೇಳಿದ್ರು ಯಾರು ವಿರೋಧ ಪಕ್ಷದವರು ಡಿಸ್ಟರ್ಬ್ ಮಾಡಬೇಡಿ ಅಂತ. ಈಗ ಆಡಳಿತ ಪಕ್ಷದವರೇ ಡಿಸ್ಟರ್ಬ್ ಮಾಡ್ತಾವ್ರಲ್ಲ. ನಾವಂತೂ ಎದ್ದು ಕೇಳಕ್ಕೆ ಬೇಡ, ಹೇಳ್ಬಾರ್ದು ಅಂತ ಹೇಳ್ತೀರಾ. ಈಗ ಆಡಳಿತ ಪಕ್ಷದವ್ರನ್ನೇ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಆಡಳಿತ ಸದಸ್ಯರು ಲಾಂಡ್ ಆರ್ಡರ್ದು ಅಧ್ಯಕ್ಷರೇ, ಲಾಂಡ್ ಆರ್ಡರ್ದು ಉತ್ತರ ಇದೆ. ಇನ್ನು ನೀವು ಹೀಗೆ ಆದ್ರೆ ಇನ್ನು 2.5 ಗಂಟೆ ಆಯ್ತು. ಇಲ್ಲಿ ಇನ್ನು ನಾವ್ ಯಾವಾಗ ಮುಗಿಸೋದು, ಯಾವಾಗ ಇನ್ ಚರ್ಚೆ ಆಗದೆ, ಆಗ ನಾವ್ ಅವ್ರನ್ನ ಕ್ಲಾರಿಫಿಕೇಶನ್ ಕೇಳೋದು ಯಾವಾಗ? ಅದಕ್ಕೇನೋ ಒಂದು ಟೈಮು. ನಾವೇನು ಸಿಎಂ ಅವ್ರನ್ನ ಮಾತಾಡಬೇಡಿ ಅಂತ ಹೇಳಲ್ಲ, ಡೈವರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಡೈವರ್ಷನ್ ತಪ್ಪು ಮಾಡಿ ಈಗ ಸರಿ ಮಾಡಿ ನಮ್ಗೆ ಕ್ಲಾರಿಫಿಕೇಶನ್ ಕೇಳಕ್ಕೂ ಇರ್ಬೇಕು. ಇನ್ನು ಲಾಂಡ್ ಆರ್ಡರ್ ಅವರು ಉತ್ತರ ಕೊಡಬೇಕು. ಅದಕ್ಕೆ ಕ್ಲಾರಿಫಿಕೇಶನ್ ದಯವಿಟ್ಟು ಸಭೆನ ಆಡಳಿತ ಪಕ್ಷದವರು ಸರಿಯಾಗಿ ನಡೆಸುವಂಥದಕ್ಕೆ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ಬೇಕು. ನಾನೀಗ ಇಡೀ ಸದನಕ್ಕೆ ಹೇಳ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿ ಇವತ್ತು ಉತ್ತರ ಕೊಡ್ತಾ ಇದ್ದಾರೆ. ಬೇರೆ ನಿಮ್ಗೆ ಏನಾದರೂ ಕ್ಲಾರಿಫಿಕೇಶನ್ ನೀವು ಮತ್ತೆ ಕೇಳಿ. ಈ ಮಧ್ಯದಲ್ಲಿ ಈಲ್ಡಾದರೆ ಮಾತಾಡಬೇಕಲ್ಲದೆ ಮತ್ತು ಆಡಳಿತ ಪಕ್ಷ ಸದಸ್ಯರಿಗೆ ನಿಮಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಅವ್ರು ಏನಾದ್ರು ಹೇಳಿದ್ರೆ ನೀವು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಬೇಡಿ. ನಿಮಗೆ ಮೋರ್ ರೆಸ್ಪಾನ್ಸಿಬಲ್ ನೀವು ಸರಿಯಾಗದಿದ್ದರೆ ಅವ್ರನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಪ್ರತಿಪಕ್ಷರು ಏನೋ ಮಾತಾಡ್ತಾನೆ ಇರ್ತಾರೆ. ನೀವಾದ್ರೂ ಸದಸ್ಯ ಅರ್ಥ ಮಾಡಿಕೊಳ್ಬೇಕಲ್ಲ. ಈಲ್ಡ್ ಆದರೆ ಮಾತ್ರ ಮಾತಾಡಿ, ಎಲ್ಲ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಮಾನ್ಯ ಅಧ್ಯಕ್ಷರೇ, ಸುಮಾರು ಅರ್ಧ ಗಂಟೆ ಬರೀ ಮಧ್ಯೆ ಪ್ರವೇಶ ಮಾಡಿ ಹೋಗಿ ಟೈಮ್ ಹೊಟ್ಟೋಗ್ಬಿಡುತ್ತೆ. ನಾನು 2 ಗಂಟೆಯಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಈಗ ಯಾರು ಮಾತಾಡಬಾರ್ದು ಪ್ಲೀಸ್. ಇಲ್ಲಿ ನೀವು ಎದ್ದೋಗ್ಬೇಡ, ಕೂತ್ಕೋ. ನೀನು ಬರಲಿ ಅಂತಲೇ ಕಾಯ್ತಾ ಇದ್ದೆ ನಾನು. 9 ಗಂಟೆಗೆ ಕರೆಕ್ಟಾಗಿ ಬಂದೆ. ನೀವು ಬಂದಿರಲಿಲ್ಲ ಅಂತ ಹೇಳಿ ಬರಲಿಲ್ಲ, ಒಳಗಡೆ ಬರಲಿಲ್ಲ ನಾನು. ನೀ ಇರಬೇಕು, ವಿರೋಧ ಪಕ್ಷದ ನಾಯಕರು ಇರಬೇಕು ಉತ್ತರ ಕೊಡುವಾಗ. ಮೇನ್ ಪಿಕ್ಚರೇ ಎಲ್ಲ ಇದೆಲ್ಲ. ನಾನು ಮಾತಾಡೋದೆಲ್ಲ ಮೇನ್ ಪಿಕ್ಚರೇ. ಸೈಡ್ ರೀಲ್ ಇಲ್ವೇ ಇಲ್ಲ. ಅನಗತ್ಯವಾಗಿ ಮಾತಾಡಿ ಗೊತ್ತೇ ಇಲ್ಲ ನನಗೆ. ಎಲ್ಲ ಅಗತ್ಯ ಇರ್ತಕ್ಕಂಥದ್ದನ್ನೇ ಹೇಳೋದು. ಮಾನ್ಯ ಅಧ್ಯಕ್ಷರೇ, ಇದು ಹಂಗಾಯ್ತಾ? ಮಾಡಲಿಲ್ಲ. ಇವತ್ತು ನಾವು DPR ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀವಿ. ಕುಡಿಯೋ ನೀರಿನ ಯೋಜನೆ ಇದು. ಗದಗ, ಧಾರವಾಡ, ಬೆಳಗಾಂ, ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ನೀರಿಲ್ಲ. ಕುಡಿಯೋ ನೀರೊಂದು ಕುಡಿಯೋ ನೀರು ಇದೆಯಲ್ಲ, ಪ್ರೈಮರಿ ಇದು ಅದು ಆದ್ಯತೆ, ಪ್ರಯಾರಿಟಿ ಕುಡಿಯೋ ನೀರಿಗೆ ಕೊಡಬೇಕು. ಪ್ರೈಮ್ ಮಿನಿಸ್ಟರ್ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಇತ್ಯರ್ಥ ಮಾಡಿಲ್ಲ ಇವತ್ತಿನವರೆಗೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರ ಹತ್ರ ಇರೋದು ಕೇಂದ್ರದಲ್ಲಿ? ಏನಪ್ಪ ಫಾರೆಸ್ಟ್ ಮಿನಿಸ್ಟ್ರು BM ಪಾಟೀಲ್ ಅವ್ರ ಹತ್ರನೇ ಇರೋದು. ಯಾಕೆ ಕೊಡಬಾರದು? ಪ್ರಹ್ಲಾದ್ ಜೋಶಿ ಅವರು ಈ ಭಾಗದ ಮಂತ್ರಿಗಳು. ಹರೀಶ್ ಮುಖ್ಯಮಂತ್ರಿ ಮಾತಾಡ್ತಾರೆ. ಹರೀಶ್ ಗೌಡ್ರೆ, ಸುರೇಶ್, ಏನಾಗಿದೆ ನಿಮ್ಗೆಲ್ಲ? ಕೂತ್ಕೊಳ್ರಿ. ಈ ಭಾಗದಲ್ಲೇ ಇರೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟು, ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟು ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಅವರು ಕೊಡಬೇಕು. ನಾವು ಕೊಟ್ಟ ತಕ್ಷಣ ಶುರು ಮಾಡ್ತೀವಿ. ಟೆಂಡರ್ ಕರೆದಾಗಿದೆ. DPR ಕೂಡ ರೆಡಿ ಇದೆ. ಅದನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಇನ್ನು ಅಪ್ಪರ್ ಕೃಷ್ಣ ನಮಗೆ ಇದ್ರ 3ನೇ ಹಂತ, UKP3 3ನೇ ಹಂತ. ಅದರ ಪ್ರಕಾರ 173 TMC ನೀರು ಅಲರ್ಟ್ ಆಗಿದೆ ನಮಗೆ. 173 TMC. ಮತ್ತೆ 519 ಇಂದ ಚದರಗಜ ಗಜ ಅಲ್ಲ ಮೀಟರ್ 519 ಮೀಟರಿಂದ 524 ಮೀಟರ್ವರೆಗೆ ಎತ್ತರಿಸಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಕೋರ್ಟ್ನವರು ಹೇಳಿದ್ದಾರೆ. 2 ಎಂಥದ್ದು ಬ್ರಿಜೇಶ್ ಕುಮಾರ್ ಅಲ್ಲ, ಅದು ಅವರು ಕೂಡ ಹೇಳಿದ್ದಾರೆ. ನಾವು ಇದ್ರ ಮೇಲೆ
ಕೇಂದ್ರ 2013 2013 ಇವತ್ತು ಎಷ್ಟು ದಿನ ಆಯಿತು? 12 ವರ್ಷ ಆಯಿತು. ಇನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಯಾರು ಮಾಡೋರು ಇದನ್ನ? ಕೇಂದ್ರ ಸರ್ಕಾರ ಮಾಡಬೇಕು. ಅದನ್ನ ನಮ್ಮ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಕೆಲಸ ಮಾಡೋದು. ನಾನು ಬಸವರಾಜ ಬೊಮ್ಮಾಯಿ ಅವರು ಇರುವಾಗ, ಮುಖ್ಯಮಂತ್ರಿ ಆಗಲಿರುವಾಗ 2 ಹಂತದಲ್ಲಿ ಮಾಡಬೇಕು ಅಂತ ಮಾಡಿದ್ರು. ಎತ್ತರಿಸೋದು, ಆಲ್ಮಟ್ಟಿ ಇದನ್ನ ಗೇಟನ್ನ, ಆಮೇಲೆ ಅಕ್ವಿಷನ್, ಅದನ್ನು 2 ಹಂತದಲ್ಲಿ ಮಾಡಬೇಕು ಅಂತ. ನಾವು ಒಂದೇ ಹಂತದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಈಗ 75,000 ಎಕರೆ ಭೂಮಿಗೆ, ಖರೀ ಜಮೀನಿಗೆ 40 ಲಕ್ಷ, ಕುಷ್ಕಿ ಜಮೀನಿಗೆ 30 ಲಕ್ಷ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಆ ರೈತನ ಭಾಗದ ರೈತ ಮುಖಂಡರುಗಳನ್ನೆಲ್ಲ ಕರೆದು ಇತ್ಯರ್ಥ ಮಾಡಿದ್ದೀವಿ. ಮುಂದಿನ ಬಜೆಟ್ನಲ್ಲಿ ಅದಕ್ಕೆ ಬೇಕಾದಂಥ ಹಣವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವರು 4 ವರ್ಷ ಇದ್ರು, ಏನು ಮಾಡಲಿಲ್ಲ. ಕೇಂದ್ರ ಸರ್ಕಾರದ ಅವ್ರದೇ ಪಕ್ಷದ ಸರ್ಕಾರ ಇದೆ, ಅವರೇನು ಮಾಡ್ತಾ ಇಲ್ಲ. ಇದು ಇವತ್ತು ಇರ್ತಕ್ಕಂಥ ಪರಿಸ್ಥಿತಿ. ಇದನ್ನ ಆಮೇಲೆ ಕಾರಜೋಳ ನೀರಾವರಿ ಮಂತ್ರಿ ಆಗಿದ್ರು. ಎಂತ ಊರವರು ಅವರು? ಮುದೋಳ್ ನಮ್ಮ ತಿಮ್ಮಾಪುರ ಅವರ ಕಾನ್ಸ್ಟಿಟ್ಯೂನ್ಸಿ. ಅವ್ರು ಹೇಳಿದ್ರು ಒಂದ್ಸಾರಿ, 30 ಲಕ್ಷ 40 ಲಕ್ಷ ಕೊಟ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ ಅಂತ. ನಾವು 30 ಲಕ್ಷ ಕುಷ್ಕಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷ ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಅದನ್ನು ಕೊಟ್ಟೇ ಕೊಡ್ತೀವಿ. ನಾವು ಏನು ತೀರ್ಮಾನ ಮಾಡಿದ್ದೀವಿ ಅದರಂತೆ ನಡ್ಕೊಳ್ತೀವಿ. ಏನು ಮಾತು ಕೊಟ್ಟಿದ್ದೀವಿ ಅದರಂತೆ ನಡ್ಕೊತೀವಿ. ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಕನ್ಸೆಂಟ್ ಅವಾರ್ಡ್ ಮಾಡ್ತೀವಿ ಅಂತ ಹೇಳಿದ್ದೇವೆ ಸರ್. ಗ್ಯಾರಂಟಿ ಅವರು ಕನ್ಸೆಂಟ್ ಅವಾರ್ಡ್ ಮಾಡ್ತೇವೆ. ಅಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೊಳ್ಳಿ, ಬನ್ನಿ, ಚೀಟಿ ಬರ್ತದೆ. ಆಮೇಲೆ ಇದನ್ನ ಕನ್ಸೆಂಟ್ ಅವಾರ್ಡ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ, ರೈತರು ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದ್ದೀವಿ. ಕನ್ಸೆಂಟ್ ಅವಾರ್ಡ್, ಒಪ್ಪಿಗೆ, ಒಡಂಬಡಿಕೆ, ಇದನ್ನ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ದೀವಿ. ನೋಡಿ, UKP ಹೋರಾಟ ಕಾರಜೋಳ ಭಾಷಣ ವೇಳೆ ಗೊಂದಲ. ಸೊ ನೀರಾವರಿ ಬಗ್ಗೆ. ಆಮೇಲೆ ಮೇಕೆದಾಟು ಬಗ್ಗೆ ಅಲ್ಲಿ 67 TMC ಸಂಗ್ರಹ ಮಾಡ್ತಕ್ಕಂಥ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಕಟ್ತಾ ಇದ್ದೀವಿ. ಅದು ನಮ್ಮ ಜಾಗದಲ್ಲಿ ಕಟ್ತಕ್ಕಂಥದ್ದು. ಅದ್ರ ಮೇಲೆ ತಮಿಳುನಾಡಿನವರು ಕೇಸ್ಗಳಾಕಿದ್ರು. ಅವೆಲ್ಲ ವಜಾ ಆಗಿದ್ದಾವೆ. ಈಗ CWC ಮತ್ತು ಎಂಥದ್ದು ಕಾವೇರಿ ನೀರಾವರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರ ಅಂಗಳದಲ್ಲಿದೆ ಬಾಲು, ಅವ್ರು ಕೊಡಬೇಕು. ಅದು ಕೊಟ್ಟರೆ ಅದನ್ನು ಕೂಡ ಮಾಡಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದು ಯಾರ ಹತ್ರ ಇರೋದು? CWC ಯಾರ ಹತ್ರ ಇರೋದು? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಯಾರ ಹತ್ರ ಇರೋದು? ಅವರೇ, ಕೇಂದ್ರ ಸರ್ಕಾರನೇ. ಯಾಕೆ ಅನುಮತಿ ಕೊಡ್ತಾ ಇಲ್ಲ? ಈಗ ಕೊಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಹೇಳ್ತಾ ಇದ್ರು. ತಮಿಳುನಾಡಿನ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಗಿದೆ.
ಈ ತರ ನೀರಾವರಿನೂ ಹಿಂಗೆ. ಆಮೇಲೆ ಮನೆಗಳು ಆಮೇಲೆ ಭದ್ರಾ ಮೇಲ್ದಂಡೆ ಈ ಭದ್ರಾ ಮೇಲ್ದಂಡೆಗೆ 23-24 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ರು 23-24ರಲ್ಲಿ. ಏನಂತ ಹೇಳಿದ್ರು ಅಂದ್ರೆ 5,300 ಕೋಟಿ ರೂಪಾಯಿಗಳನ್ನ ಅಪ್ಪರ್ ಭದ್ರಾಕ್ಕೆ ಕೊಡ್ತೀನಿ. 5,300 ಕೋಟಿ ರೂಪಾಯಿಗಳನ್ನ ಅಪ್ಪರ್ ಭದ್ರಾಕ್ಕೆ ಕೊಡ್ತೀನಿ ಅಂತೇಳಿ ಬಜೆಟ್ನಲ್ಲಿ ಹೇಳಿದ್ದದು. ಬಜೆಟ್ ಸ್ಪೀಚ್ ಇದು, ಎಲ್ಲೋ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟದ್ದಲ್ಲ. ಪಾರ್ಲಿಮೆಂಟ್ನಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥದ್ದು 5,300 ಕೋಟಿ 23-24ರಲ್ಲಿ. ಈಗ 25-26ನೇ ವರ್ಷ ನಡೀತಾ ಇದೆ. ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ನಾವೇ ಹಣ ಖರ್ಚು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಅಸಹಕಾರ ಮನೋಭಾವ ಇವತ್ತು ನಿನ್ನೆ ಪಾರ್ಲಿಮೆಂಟ್ನಲ್ಲ, ಯಾರು ಫುಡ್ ಮಿನಿಸ್ಟರ್ ಯಾರು ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹೋದ ವರ್ಷ ದುಡ್ಡು ಕೊಟ್ಟಿಲ್ಲ ನಮಗೆ, ಈ ವರ್ಷ JMM ದುಡ್ಡು ಕೊಡ್ಲಿಲ್ಲ. JMM ಜಲಜೀವನ ಮಿಷನ್, ಅದಕ್ಕೆ ದುಡ್ಡು ಕೊಟ್ಟಿಲ್ಲ. 13,000 ಕೋಟಿ ಕೊಡಬೇಕು. 13,000 ಕೋಟಿ ಹೋದ ವರ್ಷ ಕೊಟ್ಟಿಲ್ಲ, ಈ ವರ್ಷ ಕೊಟ್ಟಿಲ್ಲ. ಈ ತರ ಅಸಹಕಾರ ಅಪ್ಪರ್ ಭದ್ರಾದಲ್ಲಿ ಕೊಡ್ಲಿಲ್ಲ. ಇಲ್ಲಿ ಅದು ಅದೇ ವರ್ಷ 23-24ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅವರು ಬಜೆಟ್ ಮಂಡಿಸಿದ್ರು. ಅವರು ಹೇಳಿದ್ದೇನೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರಲ್ಲ, ಅದನ್ನೇ ಹೇಳಿದದು ಇಲ್ಲಿ ಬಜೆಟ್ನಲ್ಲಿ. ನಾವು 5,300 ಕೋಟಿ ತರ್ತೀವಿ ಕೇಂದ್ರದಿಂದ. ಅಷ್ಟೇ ಅಲ್ಲ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಸೆಂಟ್ರಲ್ ಸ್ಕೀಮ್ ಯೋಜನೆ ಅಡಿಯಲ್ಲಿ ಭದ್ರಾ ಸ್ಕೀಮ್ ಸೇರಿಸಿಲ್ಲ ಅಂತಾನೆ ಹೇಳಿದ್ದಾರೆ. ನೋಡಿ, ಈ ತರ ಸುಳ್ಳುಗಳನ್ನು ಹೇಳಿ 23-24-25 ಬಜೆಟ್ ಆಯ್ತು, 23-24 ಆಯ್ತು, 24-25 ಆಯ್ತು, 25-26 ಮುಗಿತಪ್ಪ. ಬಜೆಟ್ ಸ್ಪೀಚ್ ಇದು ಬೊಮ್ಮಾಯಿ ಅವ್ರ ಸ್ಪೀಚ್. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.